ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹಾಗಾಗಿ 2 ರೆಸಿಪಿ ಕೂಡ ನೀವು ಇದನ್ನು ಟ್ರೈ ಮಾಡಿ. ತುಂಬ ಈಸಿ ಉಂಟು, ನಿಮಗೂ ತುಂಬ ಇಷ್ಟ ಆಗುತ್ತೆ. ಓಕೆ, ಬೇಯಿಸಿದ ಆಲೂಗೆಡ್ಡೆ 1-2 ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಚೀಸನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೂ ಸ್ವಲ್ಪ ಮ್ಯಾಗಿ ಮಸಾಲವನ್ನು ಹಾಕ್ತಾಯಿದ್ದೀನಿ. ಇದರೊಂದಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಸಾಸ್ 1 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಬ್ರೆಡ್ ತೊಗೊಂಡು ಅದರ ಸೈಡನ್ನು ಕಟ್ ಮಾಡಿದ್ದೀನಿ. ಹಾಗೂ ಸ್ವಲ್ಪ ಲಟ್ಟಣಿಗೆಯಲ್ಲಿ ಈ ರೀತಿ ಲಟ್ಟಿಸ್ತಾ ಇದ್ದೀನಿ. ಈ ರೀತಿ ತೆಳುವಾಗಿ ಲಟ್ಟಿಸಿ. ಸ್ವಲ್ಪ 2 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡು ಸ್ವಲ್ಪ ನೀರಲ್ಲಿ ಕಲಸಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ನೀರಲ್ಲಿ ಕಲಸಿ ಹಾಕಿಬಿಡಿ. ಆಮೇಲೆ ಚೆನ್ನಾಗಿ ಇದನ್ನು ಹೊಡೆಯಿರಿ. ಈ ರೀತಿ ಮಿಕ್ಸ್ ಮಾಡಿ. ಕರೆಕ್ಟಾಗಿದ್ದು ಮಿಕ್ಸ್ ಆಗಬೇಕು. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫಸ್ಟ್ ನಾವು ಮೊಟ್ಟೆ ರೆಡಿ ಮಾಡಿದ ಬ್ಯಾಟರ್ ಇತ್ತು ನೋಡಿ, ಅದನ್ನು ಹಾಕೋಣ. ಆಮೇಲೆ ಬ್ರೆಡ್ಡನ್ನು ಈ ರೀತಿ ಮೇಲ್ಗಡೆಯಿಂದ ಹಾಕಿ ನೋಡಿ, ಹೀಗೆ. ಓಕೆ, ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡಬೇಕು. ನಾವು ಮಸಾಲೆ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಹಾಕೋಣ. ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ. ಒಂದು ಸೈಡ್ ಫ್ರೈ ಆಗಿದ್ದೆ, ಚೆನ್ನಾಗಿ ಇದನ್ನು ಈ ರೀತಿ ಕಟ್ ಮಾಡಿ ಫೋಲ್ಡ್ ಮಾಡಿ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೆಯೇ 2 ಸೈಡ್ ಕೂಡ ಫ್ರೈ ಮಾಡಲಿಕ್ಕಿಡಿ ಹಾಗೂ ಸರ್ವ್ ಮಾಡಿ. ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಇರುವಾಗ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ. ಸಿಂಪಲ್ ರೆಸಿಪಿ, ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇವಾಗ ಇನ್ನೊಂದು ರೆಸಿಪಿ ಕಡೆಗೆ ಹೋಗೋಣ. 4 ಬೇಯಿಸಿದ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಾಗೂ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಹಾಗೂ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಅದರೊಂದಿಗೆ ಕ್ಯಾಪ್ಸಿಕಮ್ ಕೂಡ. ಆಮೇಲೆ ಇದಕ್ಕೆ ಹಾಕೋಣ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಕಾರ್ನ್ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ನಾನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಆಮೇಲೆ ಇದನ್ನು ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕೋಣ. 3-4 ಟೇಬಲ್ ಸ್ಪೂನಷ್ಟು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇಲ್ಲಿ ಫ್ರೈಯಿಂಗ್ ಪ್ಯಾನಲ್ಲಿ 2 ಕಪ್ಪಷ್ಟು ನೀರು, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಹಾಗೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ಸ್ವಲ್ಪ ಇದು ಕುದಿ ಬಂದಿದ್ದೆ, ಇದಕ್ಕೆ ಸಣ್ಣ ರವೆ ಉಂಟು ನೋಡಿ, ಅದನ್ನು ಹಾಕೋಣ 1 ಕಪ್ಪಷ್ಟು. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಕಡುಬುಗೆಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಗಟ್ಟಿ ಆಗಬೇಕು ನೋಡಿ, ಆ ರೀತಿ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಓಕೆ, ಇದು ಸ್ವಲ್ಪ ನೋಡಿ ನೀರೆಲ್ಲ ಡ್ರೈ ಆಗಿದ್ದೆ. ನಾವು ಮಿಕ್ಸ್ಚರ್ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಸ್ವಲ್ಪ ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಧ ಪೋರ್ಷನಷ್ಟು ನಾನು ಬೇರೆದಕ್ಕೆ ಯೂಸ್ ಮಾಡ್ತೀನಿ, ಅದರ ಅರ್ಧ ಪೋರ್ಷನಷ್ಟು ಮಾತ್ರ ನಾನು ಇದಕ್ಕೆ ಹಾಕಿದ್ದು. ಓಕೆ, ಇವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಕೆಳಗಡೆ ಹಾಕಿದ್ರಿಂದ ಏನಾಗುತ್ತೆ, ಹಿಟ್ಟು ಅಂಟೋದಿಲ್ಲ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಲಟ್ಟಣಿಗೆ ಸಹಾಯದಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿ. ಇದನ್ನು ಎಣ್ಣೆ ಸ್ವಲ್ಪ ಹಾಕಬೇಕು. ಆಮೇಲೆ ನೀವು ಮೆಲ್ಲನೆ ಸ್ಪ್ರೆಡ್ ಮಾಡಿ ಇದನ್ನು, ಇಲ್ಲದಿದ್ದರೆ ಕೆಲವೊಮ್ಮೆ ಅಂಟುತ್ತೆ. ಆಮೇಲೆ ಒಂದು ಮುಚ್ಚಳ ಇರುತ್ತೆ ನೋಡಿ, ಬಾಟಲ್ ಇದೆ, ಅದರಿಂದ ಈ ರೀತಿ ರೌಂಡಾಗಿ ಶೇಪ್ ಮಾಡಿ. ಹಾಗೂ ಮೆಲ್ಲನೆ ಸೈಡಿದೆಲ್ಲ ತೆಗೆದು ನೀವು ಹಿಟ್ಟನ್ನು ತೊಗೊಂಡ್ರೆ ಆಯ್ತಿದ್ದು, ತುಂಬ ಈಸಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಈಸಿಯಾಗಿ ಬರುತ್ತೆ ಇದು. ಸೈಡಲ್ಲಿ ಸ್ವಲ್ಪ ಆಚೀಚೆ ಸ್ಪ್ರೆಡ್ ಆಗಿದೆ, ಆದರೆ ಸ್ವಲ್ಪ ನೀವು ಅದನ್ನು ಕರೆಕ್ಟಾಗಿ ಕೈಯಿಂದ ರೌಂಡ್ ಶೇಪ್ ಕೊಡಿ. ಹಾಗೂ ಎಲ್ಲವನ್ನು ತೆಗೆದೊಂದು ಪ್ಲೇಟಿಗೆ ಹಾಕಿ ಅದೇ ರೀತಿ ಉಳಿದದನ್ನು ಕೂಡ ಮಾಡಿ. ಮಾಡುವಾಗ ನೆನಪಿಡಿ, ಸರ್ಫೇಸ್ಗೆ ಅಂದರೆ ಕೆಳಗಡೆ ನೀವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕಾಗುತ್ತೆ. ಇವಾಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದನ್ನು ಬಿಡಿ.
ತುಂಬ ಓವರಾಗಿ ಬಿಸಿಯಾಗಿರಬಾರ್ದು, ನಾರ್ಮಲಾಗಿ ಬಿಸಿಯಾಗುತ್ತೆ ನೋಡಿ ಎಣ್ಣೆ. ಆವಾಗ ಒಂದೊಂದಾಗಿ ಇದನ್ನು ಬಿಡ್ತಾ ಬಿಡ್ತಾ ಫ್ರೈ ಮಾಡ್ತಾ ಹೋಗಿ. ನೋಡಿದ್ರಲ್ಲ, ಕ್ರಿಸ್ಪಿಯಾಗಿ ಫ್ರೈ ಮಾಡಿ ತೆಗೀರಿ, ತುಂಬ ಚೆನ್ನಾಗಿರುತ್ತೆ ಇದು. 2 ರೆಸಿಪಿ ಕೂಡ ನೀವು ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.